ಯಾವ ತಿದ್ದುಪಡಿ ಮಸೂದೆ ಯಾವ ತಿದ್ದುಪಡಿ ಮಸೂದೆ ಮೂಲಕ ಒಬಿಸಿ ಆಯೋಗಕ್ಕೆ ಸಂವಿಧಾನದ ಸ್ಥಾನಮಾನವನ್ನು ನೀಡಲಾಯಿತು? ಯಾವ ತಿದ್ದುಪಡಿ ಮಸೂದೆ ಮೂಲಕ ಒಬಿಸಿ ಆಯೋಗಕ್ಕೆ ಸಂವಿಧಾನ ಸ್ಥಾನಮಾನ ನೀಡಲಾಯಿತು? ಸಂವಿಧಾನದ 123ನೇ ವಿಧಿ ನೋಡಿ. ಒಬಿಸಿ ಭಾರತ ಸಂವಿಧಾನಕ್ಕೆ ಒಬಿಸಿ ಆಯೋಗ ಸ್ಥಾಪನೆ ಆಗಬೇಕಾದ್ರೆ ಸಂವಿಧಾನದ ಯಾವ ವಿಧಿ ಅದು ಮಸೂದೆ ಅಂತಂದ್ರೆ 123ನೇ ಮಸೂದೆ. ಯಾವ ತಿದ್ದುಪಡಿ? ತಿದ್ದುಪಡಿ ಯಾವುದು? ಶಬಾಷ್ ನೋಡಿ, 102ನೇ ತಿದ್ದುಪಡಿ, ಭಾರತ ಸಂವಿಧಾನದ 102ನೇ ತಿದ್ದುಪಡಿ. ಇಲ್ಲಿವರೆಗೆ ಭಾರತ ಸಂವಿಧಾನದಲ್ಲಿ 104 ತಿದ್ದುಪಡಿಗಳಾಗಿವೆ. ಇದು 123ನೇ ಮಸೂದೆ, ಇದು 122ನೇ ಮಸೂದೆ, ಇದು 124ನೇ ಮಸೂದೆ, ಇದು 126ನೇ ಮಸೂದೆ. ಇದು ಆಂಗ್ಲೋ ಇಂಡಿಯನ್ ರದ್ದತಿ ಮತ್ತು SC/STಗಳಿಗೆ 10 ವರ್ಷಗಳ ಕಾಲ ಮತ್ತೆ ಮೀಸಲಾತಿ ಮುಂದೂಡುವಿಕೆ 334ನೇ ವಿಧಿಗೆ ತಿದ್ದುಪಡಿ ಮಾಡಲಾಗಿದೆ. ಇದು ಮೇಲ್ವರ್ಗದ ಜನಾಂಗದವರಿಗೆ 10% ಆರ್ಥಿಕವಾಗಿ ಹಿಂದುಳಿದ ಜನಾಂಗದವರಿಗೆ ಮೀಸಲಾತಿ. ಇದನ್ನು ಸ್ವೀಕಾರ ಮಾಡಿದ ಮೊದಲ ರಾಜ್ಯ ಅಂದ್ರೆ ಗುಜರಾತ್. 123ನೇ ತಿದ್ದುಪಡಿ ಒಬಿಸಿ ಆಯೋಗಕ್ಕೆ ಅವಕಾಶ ನೀಡಲಾಗಿದೆ. ಸಂವಿಧಾನದ 338B ಪ್ರೆಸೆಂಟ್ ಭಾರತ ಸಂವಿಧಾನದಲ್ಲಿ ಒಬಿಸಿ ಆಯೋಗದ ಅಧ್ಯಕ್ಷ ಯಾರಿದ್ದಾರೆ? ಒಬಿಸಿ ಆಯೋಗದ ಅಧ್ಯಕ್ಷರು ಯಾರದ ಪ್ರೆಸೆಂಟ್? 338A ST ಆಯೋಗದ ಅಧ್ಯಕ್ಷರು ಯಾರಿದ್ದಾರೆ ಪ್ರೆಸೆಂಟ್? ST ಆಯೋಗದ ಅಧ್ಯಕ್ಷರು ಯಾರಿದ್ದಾರೆ? ಭಗವಾನ್ ಲಾಲ್ ಸಹಾನಿ. ನೆನ್ಪಿಡಿ, ಭಾರತ ಸಂವಿಧಾನದಲ್ಲಿ 101ನೇ ತಿದ್ದುಪಡಿ ಯಾವುದ್ರ ಬಗ್ಗೆ ಹೇಳ್ತದೆ? GST ಬಗ್ಗೆ ಹೇಳ್ತದೆ ನೋಡಿ. GST ಭಾರತ ಸಂವಿಧಾನದಲ್ಲಿ GST ಬಗ್ಗೆ ಯಾವ ವಿಧಿಯಲ್ಲಿ ಅವಕಾಶ ಕೊಡಲಾಗಿದೆ? 279 ನೋಡಿ, 279A. ಇದನ್ನ ಮೊನ್ನೆ 24/8/2020 KS ಕೇಳಿದಂತ ಪ್ರಶ್ನೆ ಇದು. 279A. ಈ 4 ವಿಧಿಗಳಲ್ಲಿ ನಾಳೆ ನಡೆಯುವಂತ 28/2/2021 FD ಎಕ್ಸಾಮ್ ಗ್ಯಾರಂಟಿ ಕತ್ತ ನೋಡಿ. ನಾಳೆ ನಡೆಯುವಂತ 28/2/2021 ಮುಂದಿನ ಟ್ರೆಂಡ್ ಇದೆ. ಮುಂದೆ ಯಾವ ಎಕ್ಸಾಮ್ ಬರ್ತಲ್ಲ ಆ ಎಕ್ಸಾಮ್ ತನ ಇದೆ. ಈಗ ರೆಡಿ ಆಗ್ಯದ ನೋಡಿ, ಫಿಕ್ಸ್ ಆಗ್ಯದ 28/2/2021. ನೆನಪಿರಲಿ. ಪಕ್ಷಾಂತರ ನಿಷೇಧ ಕುರಿತು ಹೇಳುವ ಸಂವಿಧಾನ ತಿದ್ದುಪಡಿ ಯಾವುದು? ಪಕ್ಷಾಂತರ ನಿಷೇಧವನ್ನು ಕುರಿತು ಹೇಳುವ ಸಂವಿಧಾನ ತಿದ್ದುಪಡಿ 50ನೇ ತಿದ್ದುಪಡಿ, 51ನೇ ತಿದ್ದುಪಡಿ, 52ನೇ ತಿದ್ದುಪಡಿ, 55ನೇ ತಿದ್ದುಪಡಿ. ರೈಟ್. ಭಾರತ ಸಂವಿಧಾನದ 52ನೇ ತಿದ್ದುಪಡಿ ನೋಡಿ. ಪಕ್ಷಾಂತರ ನಿಷೇಧ ಕುರಿತು ಹೇಳುವ ಸಂವಿಧಾನದ ತಿದ್ದುಪಡಿ ಯಾವುದು ಅಂತ ಕೇಳಿದ್ದಾರೆ. ಪಕ್ಷಾಂತರ ನಿಷೇಧ ಕುರಿತು ಹೇಳುವ ಸಂವಿಧಾನ ತಿದ್ದುಪಡಿ 52ನೇ ತಿದ್ದುಪಡಿ ನೋಡಿ. ಭಾರತ ಸಂವಿಧಾನದ 52ನೇ ತಿದ್ದುಪಡಿ. ಪಕ್ಷಾಂತರ ನಿಷೇಧ ಕುರಿತು ಹೇಳುವ ಭಾರತ ಸಂವಿಧಾನದ ತಿದ್ದುಪಡಿ ಯಾವುದಂದ್ರೆ 52ನೇ ತಿದ್ದುಪಡಿ. ಹಾಗಾದ್ರೆ ಯಾವ ಅನುಸೂಚಿಯಲ್ಲಿ ಪಕ್ಷಾಂತರ ನಿಷೇಧ ಕುರಿತು ಹೇಳ್ತದೆ? 8ನೇ ಅನುಸೂಚಿ, 10ನೇ ಅನುಸೂಚಿ, 11ನೇ ಅನುಸೂಚಿ, 9ನೇ ಅನುಸೂಚಿ. ಭಾರತ ಸಂವಿಧಾನದ ಯಾವ ಅನುಸೂಚಿಯಲ್ಲಿ
ಪಕ್ಷಾಂತರ ನಿಷೇಧ ಕುರಿತು ಮಾಹಿತಿ ನೀಡುತ್ತದೆ. ಶಬಾಷ್. ಭಾರತ ಸಂವಿಧಾನದ 10ನೇ ಅನುಸೂಚಿ ನೋಡಿ, ಅನುಸೂಚಿ 10. 1ನೇ ಅನುಸೂಚಿ ಭಾರತದ ರಾಜ್ಯಗಳು ಮತ್ತು ಒಕ್ಕೂಟ. 2 ಪ್ರಮಾಣ ವಚನ, 2ನೇದು ವೇತನ, ಪ್ರಮಾಣ ವಚನ, ರಾಜ್ಯಸಭೆಗೆ ಸ್ಥಾನಗಳ ಹಂಚಿಕೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪ್ರದೇಶಗಳು, ಬುಡಕಟ್ಟು ರಾಜ್ಯಗಳು, ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಮವರ್ತಿ ಪಟ್ಟಿ, ಭಾಷೆಗಳು, ಭೂ ಸುಧಾರಣೆ, ಪಕ್ಷಾಂತರ ನಿಷೇಧ ಕಾಯ್ದೆ, ಪಂಚಾಯಿತಿ ರಾಜ್ಯ, ನಗರಾಡಳಿತ. ಭಾರತ ಸಂವಿಧಾನದಲ್ಲಿ ಪ್ರಸ್ತುತ ಎಷ್ಟು ಅನುಸೂಚಿಗಳಿವೆ ಅಂದ್ರೆ 12 ಅನುಸೂಚಿಗಳದಾವೆ. ಭಾರತ ಸಂವಿಧಾನದ 12 ಅನುಸೂಚಿಗಳಲ್ಲಿ 6ನೇ ಅನುಸೂಚಿಯ ವಿಶೇಷಣ ಅಂದ್ರೆ ಬುಡಕಟ್ಟು ರಾಜ್ಯಗಳು. ಬುಡಕಟ್ಟು ರಾಜ್ಯಗಳು ಯಾವಂದ್ರೆ 4: ಆಮೆ ಮಿತ್ರ, ಅಸ್ಸಾಂ, ಮೇಘಾಲಯ, ಮಿಜೋರಾಂ, ತ್ರಿಪುರ. ಆಮೆ ಮಿತ್ರ 4 ಬುಡಕಟ್ಟು ರಾಜ್ಯಗಳ ವಿಶೇಷಣ ಅಂದ್ರೆ ಅಲ್ಲಿ ಹುಚ್ಚುಚ್ಚಾರ ಒಳಗಡೆ ಎಂಟ್ರಿ ಕೊಡಂಗಿಲ್ಲ. ನಾವು ಯಾಕಡೆ ಹೋಗ್ತೀವಿ, ಟೂರ್ ಮಾಡ್ತೀವಿ ಅಂತಂದ್ರೆ ನೋ ಎಂಟ್ರಿ ಅಲ್ಲಿ. ಭಾರತ ಸಂವಿಧಾನದಲ್ಲಿ 19 ವಾಕ್ ಮಾಡಿ, ಸಭೆ ಸೇರಿ, ಸಂಘ ಕಟ್ಟಿ, ಸಂಚಾರ ಮಾಡಿ, ವಾಕ್ ಮಾಡಿ, ಸಭೆ ಸೇರಿ, ಸಂಘ ಕಟ್ಟಿ, ಸಂಚಾರ ಮಾಡಿ, ವಾಸ ಮಾಡಿ, ಆಸ್ತಿ ಮಾಡಿ, ABCDEFG ವೃತ್ತಿಯನ್ನು ಕೈಗೊಳ್ಳುವುದು. ಆದರೆ ಇದನ್ನು ರದ್ದುಪಡಿಸಲಾಗಿದೆ. ಸಂವಿಧಾನದ 44ನೇ ತಿದ್ದುಪಡಿ 1978. ಇದು 300A ಸಾಮಾನ್ಯವಾಗಿರುವಂತಹ ಹಕ್ಕಾಗಿ ಪರಿವರ್ತನೆಯಾಗಿದೆ. ವಾಕ್ ಮಾಡಿ, ಮಾತನಾಡಿ, ವಾಕ್ ಮಾಡಿ, ಸಭೆ ಸೇರಿ, ಸಂಘ ಕಟ್ಟಿ, ಸಂಚಾರ ಮಾಡಿ, ವಾಸ ಮಾಡಿ, ವ್ಯಾಪಾರವನ್ನು ಮಾಡುವುದು. ಇದು ಏನಂದ್ರ ವೃತ್ತಿಯನ್ನ ಆಯ್ದುಕೊಳ್ಳುವುದು. ಆಸ್ತಿಯನ್ನು ಮಾಡುವುದಿತ್ತು, ಅದನ್ನು ಏನ್ ಮಾಡಲಾಗಿದೆ ಅಂದ್ರೆ ರದ್ದುಪಡಿಸಲಾಗಿದೆ. ಭಾರತ ಸಂವಿಧಾನದಲ್ಲಿ ಇದನ್ನ ರದ್ದುಪಡಿಸಲಾಗಿದೆ. ಯಾವುದು? F ಅನ್ನ. ನೋಡಿ, ಭಾರತ ಸಂವಿಧಾನದ ಪಕ್ಷಾಂತರ ನಿಷೇಧ ಕುರಿತು ಹೇಳುವಂತ ಸಂವಿಧಾನ ತಿದ್ದುಪಡಿ ಯಾವ್ದಂದ್ರ 52ನೇ ತಿದ್ದುಪಡಿ. ಕೇಂದ್ರ ಮಂತ್ರಿಮಂಡಲ ಲೋಕಸಭೆ 15% ಮೀರಬಾರದೆಂದು ತಿಳಿಸುವಂತ ವಿಧಿ ಯಾವುದು? ಕೇಂದ್ರ ಮಂತ್ರಿಮಂಡಲದ ಲೋಕಸಭೆ ಮತ್ತು ವಿಧಾನಸಭೆಯ ಸದಸ್ಯರ ಸಂಖ್ಯೆಗಿಂತ 15% ಮೀರಬಾರದು ಅಂತ. 15% ಮೀರಬಾರದು. ಭಾರತ ಸಂವಿಧಾನದ 91ನೇ ತಿದ್ದುಪಡಿ ನೋಡಿ, ಕೇಂದ್ರ ಮಂತ್ರಿಮಂಡಲ ಮತ್ತು ರಾಜ್ಯ ವಿಧಾನಸಭೆ ಸದಸ್ಯರ ಒಟ್ಟು ಸಂಖ್ಯೆಯಲ್ಲಿ 15% ಮಂತ್ರಿಮಂಡಲ ಮೀರಬಾರದು ಅಂತೇಳಿ 91ನೇ ತಿದ್ದುಪಡಿ, ಭಾರತ ಸಂವಿಧಾನ 91ನೇ ತಿದ್ದುಪಡಿ. ಇದು ಕೂಡ ಈ ಮೊನ್ನೆ 24/8/2020 KS ಕ್ವಶನ್, 2019ರಲ್ಲಿ FDA, 2018ರಲ್ಲಿ SDA. 2018 SDA ಕ್ವಶನ್ ಅನ್ನು 2019 FDA ಕೇಳಿದ್ದಾನೆ. 2019 FDA ಕ್ವಶನ್ ಪೇಪರ್ ಅನ್ನ 2020 KS ಕ್ವಶನ್ ಪೇಪರ್ ಕೇಳ್ತಾನೆ ಅನ್ನೋದಾದ್ರೆ ಇಲ್ಲಿ SDA ಕ್ವಶನ್ ಪೇಪರ್ ಕೂಡ ವೆರಿ ಇಂಪಾರ್ಟೆಂಟ್ ಅಂತ. ಕೇಂದ್ರ ಮಂತ್ರಿಮಂಡಲ ಲೋಕಸಭೆಯ 15% ಮೀರಬಾರದು ಅಂತ ತಿಳಿಸುವಂತ ಭಾರತ ಸಂವಿಧಾನ ತಿದ್ದುಪಡಿ ಯಾವ್ದಂದ್ರ 91ನೇ ತಿದ್ದುಪಡಿ. ರೈಟ್ ಟು ಎಜುಕೇಶನ್ ಖಾಸಗಿ ಶಾಲೆಗಳಲ್ಲಿ ಅಳವಡಿಸಿಕೊಳ್ಬೇಕು. ರೈಟ್ ಟು ಎಜುಕೇಶನ್ ಅನ್ನ ಖಾಸಗಿ ಶಾಲೆಗಳಲ್ಲಿ ಅಳವಡಿಸಿಕೊಳ್ಬೇಕು. 93ನೇ ತಿದ್ದುಪಡಿ. ರೈಟ್ ಟು ಎಜುಕೇಶನ್ RT ಆಕ್ಟ್ ಅಂತ ಏನ್ ಕರಿತೀವಲ್ಲ, ಅದನ್ನ ಖಾಸಗಿ ಶಾಲೆಗಳಲ್ಲಿ ಕೂಡ ಅಳವಡಿಸಿಕೊಳ್ಬೇಕು ಅಂತ ಹೇಳಿ ತಿಳಿಸುವ ಭಾರತ ಸಂವಿಧಾನ ತಿದ್ದುಪಡಿ ಯಾವ್ದಂದ್ರೆ 93ನೇ ತಿದ್ದುಪಡಿ. ನಮ್ಮ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳನ್ನ ಅಭಿವೃದ್ಧಿಪಡಿಸುವುದು ತಿದ್ದುಪಡಿ 98ನೇ ತಿದ್ದುಪಡಿ. ಕಲ್ಯಾಣ ಕರ್ನಾಟಕ ಭಾರತ ಹಾಗೂ ಬಾಂಗ್ಲಾದೇಶಗಳ ಮಧ್ಯದಲ್ಲಿ ಗಡಿಯ ಬದಲಾವಣೆಗೆ ಸಂಬಂಧಪಟ್ಟಂತೆ 100ನೇ ತಿದ್ದುಪಡಿ.
ಭಾರತ ಸಂವಿಧಾನದ ಮೊದಲ ತಿದ್ದುಪಡಿ ಯಾವಾಗ ಮಾಡಲಾಯಿತು? 1951 ಜನವರಿ 1, 1951 ಜೂನ್ 15, 1951 ಜೂನ್ 18, 1952 ಜೂನ್ 19. ವೆರಿ ಇಂಪಾರ್ಟೆಂಟ್ ಕ್ವಶನ್. ಸಾವಿರದ 1951 ಜೂನ್ 18 ರೈಟ್ ಆನ್ಸರ್ ನೋಡಿ. 1951 ಜೂನ್ 18. ಭಾರತ ಸಂವಿಧಾನದ ಮೊದಲ ತಿದ್ದುಪಡಿ ಯಾವಾಗ ನಡೆಯಿತು, ಯಾವಾಗ ಮಾಡಲಾಯಿತು ಅಂದ್ರ 1951 ಜೂನ್ 18. ಹಾಗಾದ್ರೆ ಭಾರತ ಸಂವಿಧಾನದಲ್ಲಿ 1951 ಜೂನ್ 18ರಂದು ಸಂವಿಧಾನ ಯಾವುದಕ್ಕೆ ತಿದ್ದುಪಡಿಯನ್ನು ಮಾಡಲಾಯಿತು? ಪಂಚಾಯಿತಿ, ನಗರಾಡಳಿತ, ಭೂ ಸುಧಾರಣೆ, ಪಕ್ಷಾಂತರ ನಿಷೇಧ ಕಾಯ್ದೆ. ಶಬಾಷ್, 86% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಭಾರತ ಸಂವಿಧಾನದ ಮೊದಲ ತಿದ್ದುಪಡಿ ಯಾವುದಂದ್ರೆ ಅದು 1951 ಜೂನ್ 18ರಂದು. ಭಾರತ ಸಂವಿಧಾನದ ಮೊದಲ ತಿದ್ದುಪಡಿ ಅದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಭೂ ಸುಧಾರಣೆಗೆ ಸಂಬಂಧಪಟ್ಟಿದೆ. ಸಂವಿಧಾನದ 368ನೇ ವಿಧಿಯ ಪ್ರಕಾರ, ಭಾರತ ಸಂವಿಧಾನದ 368ನೇ ವಿಧಿಯ ಪ್ರಕಾರ 1951 ಜೂನ್ 18ರಂದು ಈ ಒಂದು ತಿದ್ದುಪಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವನ್ನು ಅಳವಡಿಸಿಕೊಳ್ಳಲಾಯಿತು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೀಸಲಾತಿಯನ್ನ ಯಾವ ತಿದ್ದುಪಡಿಯ ಮೂಲಕ ವಿಸ್ತರಿಸಲಾಯಿತು? ಯಾವ ತಿದ್ದುಪಡಿಯ ಮೂಲಕ? ಪರಿಶಿಷ್ಟ ಜಾತಿ ಮಸೂದೆ ಅಂತದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮೀಸಲಾತಿಯನ್ನ ಯಾವ ಮಸೂದೆಯ ಮೂಲಕ ವಿಸ್ತರಿಸಲಾಯಿತು? 104ನೇ ಮಸೂದೆ, 103ನೇ ಮಸೂದೆ, 124ನೇ ಮಸೂದೆ, 126ನೇ ಮಸೂದೆ. ಸರಿಯಾದಂತ ಉತ್ತರ 126ನೇ ಮಸೂದೆ ರೈಟ್ ಆನ್ಸರ್. ಮಸೂದೆ ಅಂದ್ರೆ 126, ತಿದ್ದುಪಡಿ ಅಂದ್ರೆ 104. ಮಸೂದೆ ಅಂದ್ರ 126, ತಿದ್ದುಪಡಿ ಅಂದ್ರೆ 104. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೀಸಲಾತಿಯನ್ನ ಯಾವ ತಿದ್ದುಪಡಿಯ ಮಸೂದೆಯ ಮೂಲಕ ವಿಸ್ತರಿಸಲಾಯಿತು ಅಂತ ಕ್ವಶನ್ ಕೇಳಲಾಗಿದೆ. 126ನೇ ಮಸೂದೆ. ತಿದ್ದುಪಡಿ ಯಾವ್ದಂದ್ರೆ 104ನೇ ತಿದ್ದುಪಡಿ. ಕೆಳಗಿನಗಳಲ್ಲಿ ಯಾವುದು ಅಖಿಲ ಭಾರತ ಸೇವೆಯಲ್ಲ? ಭಾರತದ ಆಡಳಿತಾತ್ಮಕ ಸೇವೆ, ಭಾರತೀಯ ಪೊಲೀಸ್ ಸೇವೆ, ಭಾರತೀಯ ವಿದೇಶಾಂಗ ಸೇವೆ, ಭಾರತೀಯ ಅರಣ್ಯ ಸೇವೆ. ಯಾವ ಸೇವೆ ಅಖಿಲ ಭಾರತ ಸೇವೆಯಾಗಿರುವುದಿಲ್ಲ? ಶಬಾಷ್, ವೆರಿ ಗುಡ್. ಸರಿಯಾದಂತ ಉತ್ತರ ಭಾರತೀಯ ವಿದೇಶಾಂಗ ಸೇವೆ. ನೋಡಿ, ನಾವು ಸೇವೆಗಳನ್ನ 3 ಸೇವೆಗಳನ್ನಾಗಿ ವರ್ಗೀಕರಣ ಮಾಡ್ತೀವಿ. ಒಂದು ಕೇಂದ್ರೀಯ ಸೇವೆಗಳು ಅಂತೇಳಿ, ಇನ್ನೊಂದು ರಾಜ್ಯ ಸೇವೆಗಳು ಅಂತೇಳಿ. ಕೇಂದ್ರ ಮತ್ತು ರಾಜ್ಯಗಳು ಎರಡಕ್ಕೂ ಸಂಬಂಧಪಟ್ಟಂಗ ಅಖಿಲ ಭಾರತ ಸೇವೆಗಳು ಅಂತ ಕರೀತಾರೆ. ಇವತ್ತು ನಾವು IAS ಆಫೀಸರ್ ಆದೇವು ಅಂತಂದ್ರೆ ಭಾರತೀಯ ಆಡಳಿತಾತ್ಮಕ ಸೇವೆ, ಅದೊಂದು ಅಖಿಲ ಭಾರತ ಸೇವೆ. SP ಆಗಿ IPS ಆಗಿದ್ದೇವೆ ಅಂತಂದ್ರೆ ಅದು ಕೂಡ ಅಖಿಲ ಭಾರತ ಸೇವೆ. ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಇದೆಯಲ್ಲ, ಅದನ್ನು ಕೂಡ ಅಖಿಲ ಭಾರತ ಸೇವೆ. ಈ ಇಂಡಿಯನ್ ಫಾರಿನ್ ಸರ್ವಿಸ್ ಇದೆಯಲ್ಲ, ಇದು ಕೇಂದ್ರೀಯ ಸೇವೆ.
ಹಾಗಾದ್ರೆ ಭಾರತ ದೇಶದ ಸಂವಿಧಾನದ ಯಾವ ಭಾಗದಲ್ಲಿ ಈ ಸೇವೆಗಳ ಬಗ್ಗೆ ಅಳವಡಿಸಲಾಗಿದೆ? 11, 12, 13, 14. ಭಾಗ 11, ಭಾಗ 12, ಭಾಗ 13, ಭಾಗ 14. ಯಾವ ಭಾಗದಲ್ಲಿ? 14ನೇ ಭಾಗ ನೋಡಿ. ಭಾರತ ಸಂವಿಧಾನ 14ನೇ ಭಾಗ ಇದೇನು ಅಂತಂದ್ರೆ ಕೇಂದ್ರೀಯ ಸೇವೆ ಮತ್ತು ರಾಜ್ಯ ಸೇವೆಗಳ ಬಗ್ಗೆ ಹೇಳುತ್ತದೆ. ಹಾಗಾದ್ರೆ ಭಾರತ ಸಂವಿಧಾನದ ಯಾವ ವಿಧಿ UPSC ಬಗ್ಗೆ ಹೇಳುತ್ತದೆ? UPSC ಬಗ್ಗೆ ತಿಳಿಸುವಂತ ವಿಧಿ ಯಾವುದು? 315ನೇ ವಿಧಿ. ಭಾರತ ಸಂವಿಧಾನದ 315ನೇ ವಿಧಿಯ ಪ್ರಕಾರ UPSC ಕೇಂದ್ರ ಲೋಕಸೇವಾ ಆಯೋಗದ ಬಗ್ಗೆ ತಿಳಿಸುವಂತ ವಿಧಿ ಯಾವುದಂದ್ರೆ 315ನೇ ವಿಧಿ. ಭಾರತ ಸಂವಿಧಾನದ 315ನೇ ವಿಧಿ UPSC ಬಗ್ಗೆ ತಿಳಿಸ್ತದೆ. ಕೇಂದ್ರ ಲೋಕಸೇವಾ ಆಯೋಗ. ಕೇಂದ್ರ ಲೋಕಸೇವಾ ಆಯೋಗ. ಅಖಿಲ ಭಾರತ ಸೇವೆಗಳ ಬಗ್ಗೆ ತಿಳಿಸುವ ವಿಧಿ? 312ನೇ ವಿಧಿ ನೋಡಿ. ಅಖಿಲ ಭಾರತ ಸೇವೆಗಳ ಬಗ್ಗೆ ತಿಳಿಸುವ ವಿಧಿ 312ನೇ ವಿಧಿ. ಓಕೆ. ಚುನಾವಣಾ ಆಯೋಗ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿ. ಲೋಕಸಭೆಯ ಸದಸ್ಯರ ಚುನಾವಣೆಯನ್ನ ಕೇಂದ್ರ ಚುನಾವಣಾ ಆಯೋಗ ನಡೆಸುತ್ತದೆ. ಹಾಗಾದ್ರೆ ವಿಧಾನಸಭೆ ಚುನಾವಣೆಯನ್ನು ಯಾರು ನಡೆಸುತ್ತಾರೆ? ಯಾರು ನಡೆಸ್ತಾರೆ? ಹೌದು, ಇದು ತಲಿ ಅಂದ್ರ, ಇದು ಮಾಸ್ಟರ್ ಮೈಂಡ್ ಅಂದ್ರ. ಇಲ್ಲಿ ನನ್ನ ಕ್ವಶನ್ ವರ್ಕೌಟ್ ಆಗಿದೆ. ನೀವು ಜಿಗದಾಡಿ ಕರೆಕ್ಟ್ ಆನ್ಸರ್ ಮಾಡ್ತಾ ಮಾಡಿದ್ದೆ, ಆದ್ರೂ ಕೂಡ ಇಲ್ಲಿ ನನ್ನ ಕ್ವಶನ್ ವರ್ಕೌಟ್ ಆಗಿದೆ. ನಿದ್ದಿಗಣಿಗೆ ಏನ್ರ ಅಂತ ಹಾಕೋತ ಶಾಣೆ ಬರೋಳ್ತೀನಿ. ಯಾರ ಅಸಹ್ಯ ಅನ್ನೋರು? ಯಾರ ಮೋಸ ಯಾರು ಮೇಡಮ್? ಏನ್ ಹೇಳ್ಕೊತ ಅಲ್ಲಿ ಕಲ್ಕತ್ತಾದಿಂದ ನಮ್ಮ ಸೈನಿಕರು ಪಾಠ ಕೇಳಾಕತ್ತಾರ. ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಮೋಸ ಮಾಡಲು ಸಾಧ್ಯವೇ? ಯಾಕೆ ಮೋಸ ಅಂತಾನೆ? ನೋಡಿ, ಲೋಕಸಭೆಯ ಸದಸ್ಯರ ಚುನಾವಣೆಯನ್ನ ಕೇಂದ್ರ ಚುನಾವಣಾ ಆಯೋಗ ನಡೆಸ್ತದೆ. ಕೇಂದ್ರ ಚುನಾವಣಾ. ಹಾಗಾದ್ರೆ ವಿಧಾನಸಭೆ ಚುನಾವಣೆಯನ್ನು ಯಾರು ನಡೆಸುತ್ತಾರೆ ಅಂದ್ರೆ ರಾಜ್ಯ ಚುನಾವಣಾ ಆಯೋಗ ಅಂತ ಹಾಕಿದ್ರು. ಎಷ್ಟು ಶಾಣೆ ಇರಬೇಕು. ಸುಪ್ರೀಂ ಯಾರು ರಾಷ್ಟ್ರಪತಿ ಆಗಿರಬಹುದು, ಉಪರಾಷ್ಟ್ರಪತಿ ಆಗಿರಬಹುದು, MLA ಆಗಿರಬಹುದು, MP ಆಗಿರಬಹುದು, ಸ್ಥಳೀಯ ಚುನಾವಣೆಗಳನ್ನ ಹೊರತುಪಡಿಸಿ ಅರ್ಥ ಮಾಡಿಕೊಳ್ಳಿ, ಸ್ಥಳೀಯ ಚುನಾವಣೆಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಚುನಾವಣೆಗಳನ್ನು ನಡೆಸೋರು ಯಾರು ಅಂತಂದ್ರೆ ಕೇಂದ್ರ ಚುನಾವಣಾ ಆಯೋಗ. ಆದ್ರ ಈ ಗ್ರಾಮ ಪಂಚಾಯತಿ ಆಗಿರಬಹುದು, ತಾಲೂಕು ಪಂಚಾಯತಿ ಆಗಿರಬಹುದು, ಜಿಲ್ಲಾ ಪಂಚಾಯತಿ ಆಗಿರಬಹುದು, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳನ್ನ ರಾಜ್ಯ ಚುನಾವಣಾ ಆಯೋಗ ಎಲೆಕ್ಷನ್ ನಡೆಸ್ತದೆ. ಓಕೆನಾ? ಸ್ಥಳೀಯ ಆಡಳಿತದ ಬಗ್ಗೆ, ಸ್ಥಳೀಯ ಮತ್ತು ನಗರಾಡಳಿತಗಳು ಅಂತ ಏನು ಕರಿತೀವಲ್ಲ, ಆ ಸ್ಥಳೀಯ ಮತ್ತು ನಗರಾಡಳಿತದ ಬಗ್ಗೆ ತಿಳಿಸುವಂತ ಭಾರತ ಸಂವಿಧಾನದಲ್ಲಿ ಯಾವ ಒಂದು ಆಯೋಗ ನಡೆಸ್ತದೆ ಅಂತಂದ್ರೆ ರಾಜ್ಯ ಚುನಾವಣಾ ಆಯೋಗ. ಹಾಗಾದ್ರೆ ಭಾರತ ಸಂವಿಧಾನದ ಯಾವ ಭಾಗದಲ್ಲಿ? 14ನೇ ಭಾಗ, 15ನೇ ಭಾಗ, 16ನೇ ಭಾಗ, 18ನೇ ಭಾಗ ಚುನಾವಣೆಯ ಬಗ್ಗೆ ತಿಳಿಸುವಂತ ಸಂವಿಧಾನದ ಭಾಗ ಯಾವುದು? ಸಂವಿಧಾನದ 15ನೇ ಭಾಗ ನೋಡಿ. ಭಾರತ ಸಂವಿಧಾನದ 15ನೇ ಭಾಗ ಚುನಾವಣೆ ಬಗ್ಗೆ ತಿಳಿಸ್ತದೆ. ಸಂವಿಧಾನದ 15ನೇ ಭಾಗ ವಿಧಿ ಯಾವುದಂದ್ರ 324ನೇ ವಿಧಿ. ಭಾರತ ಸಂವಿಧಾನದ 324ನೇ ವಿಧಿ ಈ ಚುನಾವಣಾ ಆಯೋಗದ ಬಗ್ಗೆ ತಿಳಿಸ್ತದೆ. ಚುನಾವಣಾ ಆಯೋಗ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಒಂದು ಸಂವಿಧಾನಾತ್ಮಕವಾಗಿರುವಂತಹ ಸಂಸ್ಥೆಯಾಗಿದೆ. ಇದೊಂದು ಅಸಂವಿಧಾನಾತ್ಮಕವಾದ ಸಂಸ್ಥೆಯಾಗಿದೆ, ಶಾಸನಾತ್ಮಕವಾಗಿರುವಂತಹ ಸಂಸ್ಥೆಯಾಗಿದೆ,
ಇದೊಂದು ಖಾಸಗಿ ಸಂಸ್ಥೆಯಾಗಿದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವು ಒಂದು ಶಾಸನಾತ್ಮಕವಾಗಿರುವಂತಹ ಸಂಸ್ಥೆಯಾಗಿದೆ, ನೆನಪಿಡಿ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಒಂದು ಶಾಸನಾತ್ಮಕವಾಗಿರುವಂತಹ ಸಂಸ್ಥೆಯಾಗಿದೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ 1993 ಅಕ್ಟೋಬರ್ 12 ನಿನ್ನೆ ಡಿಸ್ಕಸ್ ಮಾಡ್ತಾ ಇದ್ದೆ, ನೆನಪಿದೆಯಾ? ನಾನು ನಿನ್ನೆ ರಾಂಗ್ ಹಾಕಿದ್ನಲ್ಲ, ಪೋಲ್ ರಾಂಗ್ ಕೊಟ್ಟಿದ್ದೆ. 1993 ಅಕ್ಟೋಬರ್ 12 ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. ಹಾಗಾದ್ರೆ ಭಾರತ ದೇಶದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ಇಲ್ಲಿ ಮಾನವ ಹಕ್ಕುಗಳ ಆಯೋಗವನ್ನು ಅತಿ ಹೆಚ್ಚು ಪ್ರಕರಣ ನಡೆದದ್ದು ಯಾವ ರಾಜ್ಯದಲ್ಲಿ? ಉತ್ತರ ಪ್ರದೇಶ. ನೋಡಿ, ಉತ್ತರ ಪ್ರದೇಶದಲ್ಲಿ ಡಿಸೆಂಬರ್ 10 ಮಾನವ ಹಕ್ಕುಗಳು, ಅದು ವಿಶ್ವ ಮಾನವ ಹಕ್ಕುಗಳದು. ವಿಶ್ವ ಮಾನವ ಹಕ್ಕುಗಳ ಒಡಂಬಡಿಕೆ ಬಿಡುಗಡೆಯಾಗಿದ್ದು ಡಿಸೆಂಬರ್ 10, 1900 ಯಾವ ವರ್ಷ? 48. 1948 ಡಿಸೆಂಬರ್ 10ರಂದು. ನೆಕ್ಸ್ಟ್ ಕ್ವಶನ್. ನೀತಿ ಆಯೋಗ ಜಾರಿಗೆ ಬಂದ ವರ್ಷ? ಜುಲೈ 10, 2015, ಜುಲೈ 15, 2015, ಜನವರಿ 1, 2015, ಜನವರಿ 25, 2015. ನೀತಿ ಆಯೋಗ 71% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಜನವರಿ 1, 2015 ರೈಟ್ ಆನ್ಸರ್. ನೋಡಿ, ನೀತಿ ಆಯೋಗ ಭಾರತದ ಸಂವಿಧಾನದಲ್ಲಿ ನೀತಿ ಆಯೋಗದ ಪಾತ್ರ ಏನು ಅಂದ್ರ, ಇದೊಂದು ಸಲಹಾ ಸಮಿತಿ ಅಂತ ಕರಿತೀವಿ. ಇದೊಂದು ಸಲಹೆ ನೀಡುವಂತ ಸಂಸ್ಥೆ. ನೀತಿ ಆಯೋಗವನ್ನ ಚಿಂತಕರ ಚಾವಡಿ ಅಂತ ಕರೀತಾರ. ಥಿಂಕ್ ಟ್ಯಾಂಕ್, ಚಿಂತಕರ ಚಾವಡಿ. ನೀತಿ ಆಯೋಗ ಇದೊಂದು ಚಿಂತಕರ ಚಾವಡಿ. ನೀತಿ ಆಯೋಗ ಯಾವಾಗ ಜಾರಿಗೆ ಬಂತು? ಯೋಜನಾ ಆಯೋಗದ ಬದಲಾಗಿ ನೀತಿ ಆಯೋಗ ಅಸ್ತಿತ್ವಕ್ಕೆ ಬಂತು ಜನವರಿ 1, 2015. ರಾಜ್ಯದ ಅಡ್ವೊಕೇಟ್ ಜನರಲ್ ಬಗ್ಗೆ ತಿಳಿಸುವಂತ ವಿಧಿ ಯಾವುದು? ರಾಜ್ಯದ ಅಡ್ವೊಕೇಟ್ ಜನರಲ್ ಬಗ್ಗೆ ತಿಳಿಸುವಂತ ವಿಧಿ 160ನೇ ವಿಧಿ, 161ನೇ ವಿಧಿ, 164ನೇ ವಿಧಿ. ಶಬಾಷ್. ಭಾರತ ಸಂವಿಧಾನದ 165ನೇ ವಿಧಿ. ವಿಧಾನಮಂಡಲದ ಸಮಿತಿಯ ಸದಸ್ಯನಾಗಬಹುದು, ರಾಜ್ಯ ವಿಧಾನಮಂಡಲದಲ್ಲಿ ಪ್ರವೇಶ ಮಾಡಿ ಮಾತನಾಡಬಹುದು, ಸಲಹೆ ನೀಡಬಹುದು, ಸರ್ಕಾರಕ್ಕೆ ಪ್ರಶ್ನೆ ಮಾಡಬಹುದು. ಆದರೆ ಮತದಾನ ಮಾಡುವಂತ ಹಕ್ಕು ಇರುವುದಿಲ್ಲ ರಾಜ್ಯ ಅಡ್ವೊಕೇಟ್ ಜನರಲ್ ಅವರಿಗೆ. ಕರ್ನಾಟಕ ರಾಜ್ಯ ಸರ್ಕಾರದ ಅತ್ಯುತ್ತಮ ಕಾನೂನು ಸಲಹೆಗಾರ ಯಾರು ಅಂದ್ರ ರಾಜ್ಯದ ಅಡ್ವೊಕೇಟ್ ಜನರಲ್. ಪ್ರೆಸೆಂಟ್ ಕರ್ನಾಟಕ ರಾಜ್ಯದ ಅಡ್ವೊಕೇಟ್ ಜನರಲ್ ಯಾರದಾರೆ? ಪ್ರೆಸೆಂಟ್ ಕರ್ನಾಟಕದ ಅಡ್ವೊಕೇಟ್ ಜನರಲ್ ನಾವು ಪ್ರಸ್ತುತ ಕರ್ನಾಟಕ ರಾಜ್ಯದ ಅಡ್ವೊಕೇಟ್ ಜನರಲ್ ಆದ್ರೆ ದೇಶದಲ್ಲಿ ಯಾವ ಹುದ್ದೆಗೆ ಸಮ? ಅದು ಯಾವ ಹುದ್ದೆಗೆ ಸಮ? ಅಟಾರ್ನಿ ಜನರಲ್ ಅಂತ ಕೇಳಿರಬಹುದು ಮೋಸ್ಟ್ಲಿ. ಭಾರತ ಸಂವಿಧಾನದಲ್ಲಿ ಅಟಾರ್ನಿ ಜನರಲ್ ವಿಶೇಷ ಏನು ಅಂತಂದ್ರೆ ಅದು 76ನೇ ವಿಧಿ. ಭಾರತ ಸಂವಿಧಾನದ 76ನೇ ವಿಧಿ ಅಟಾರ್ನಿ ಜನರಲ್. ನಮ್ಮ ಜೀವನದಾಗ ಅದೇ ಕೇಳಿ ಮಿಕ್ಕಿ ನಮ್ಗೆ ಯಾರೋ ಕಿವ್ಯಾರ ಅಟಾರ್ನಿ ಜನರಲ್. ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ತಿಳಿಸುವಂತ ವಿಧಿ ಯಾವುದು? ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ತಿಳಿಸುವಂತ ಸಂವಿಧಾನದ ವಿಧಿ 42ನೇ ವಿಧಿ, 43ನೇ ವಿಧಿ, 44ನೇ ವಿಧಿ, 45ನೇ ವಿಧಿ. ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ತಿಳಿಸುವಂತ ವಿಧಿ. ಶಬಾಷ್. ಭಾರತ ಸಂವಿಧಾನದ 44ನೇ ವಿಧಿ. ನೋಡಿ, ನಮ್ಮ ಭಾರತ ಸಂವಿಧಾನದ 44ನೇ ವಿಧಿಯ ವಿಶೇಷ ಏನಂದ್ರೆ ಏಕರೂಪ ನಾಗರಿಕ ಸಂಹಿತೆ
ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ತಿಳಿಸುವಂತ ಭಾರತ ಸಂವಿಧಾನ. ಇಡೀ ಭಾರತ ದೇಶದಲ್ಲಿ ಈ ಏಕರೂಪ ನಾಗರಿಕ ಸಂಹಿತೆಯನ್ನ ಪರ್ಫೆಕ್ಟ್ ಆಗಿ ಅಳವಡಿಸಿಕೊಂಡಂತ ರಾಜ್ಯ ಯಾವುದು? ಕರ್ನಾಟಕ, ಕೇರಳ, ಗೋವಾ, ಪಂಜಾಬ್. ಯಾವ ರಾಜ್ಯವು ಏಕರೂಪ ನಾಗರಿಕ ಸಂಹಿತೆ ಗೋವಾ ರಾಜ್ಯ ನೋಡಿ. ಏಕರೂಪ ನಾಗರಿಕ ಸಂಹಿತೆ ಅಂದ್ರೆ ಏನು? ಏಕರೂಪ ನಾಗರಿಕ ಸಂಹಿತೆ ಅಂದ್ರೆ ಅಲ್ಲಿ ಸಿವಿಲ್ ಆಗಿರಬಹುದು, ಮತ್ತೆ ಸಿವಿಲ್ ಮತ್ತು ಕ್ರೈಮ್ ಅವೆಲ್ಲವೂ ಕೂಡ ಸಮಾನವಾಗಿ ನೋಡ್ತಾರಲ್ಲಿ. ಧರ್ಮಕ್ಕೆ ನಾವು ಮಹತ್ವ ಕೊಡಂಗಿಲ್ಲ, ಜಾತಿಯ ಮಹತ್ವ ಕೊಡಂಗಿಲ್ಲ, ಧರ್ಮ ಜಾತಿಗಳು ಶೂನ್ಯವಾಗ್ತವಲ್ಲಿ. ಧರ್ಮ ಜಾತಿ ಹೆಸರಿನಲ್ಲಿ ಯಾವುದೇ ಅನಾಹುತ ಮಾಡಂಗಿಲ್ಲ. ಎಲ್ಲರೂ ಸಮಾನರು. ರಿಯಲ್ ಆಗಿ ಕಾನೂನು ಮುಂದೆ ಸಮಾನತೆ ಹೊಂದಿರುವಂತ ರಾಜ್ಯ ಅಂದ್ರೆ ಗೋವಾ ರಾಜ್ಯ. ಅದಕ್ಕೆ ಇದನ್ನ ಏಕರೂಪ ನಾಗರಿಕ ಸಂಹಿತೆಯನ್ನು ಸ್ವೀಕಾರ ಮಾಡಿದಂತ ರಾಜ್ಯ ಯಾವ್ದಂದ್ರ ಅದು ಗೋವಾ ರಾಜ್ಯ. ಪೂರ್ವ ಬಾಲ್ಯದ ಬಗ್ಗೆ ತಿಳಿಸುವಂತ ವಿಧಿ ಯಾವುದು? 0 ರಿಂದ 6 ವರ್ಷದ ಮಕ್ಕಳಿಗೆ ಶಿಕ್ಷಣದ ವ್ಯವಸ್ಥೆ ಪೂರ್ವ ಬಾಲ್ಯ. ಭಾರತ ಸಂವಿಧಾನದ 45ನೇ ವಿಧಿ ನೋಡಿ. ಭಾರತ ಸಂವಿಧಾನದ 45ನೇ ವಿಧಿಯ ವಿಶೇಷ ಅಂದ್ರೆ ಪೂರ್ವ ಬಾಲ್ಯದ ಬಗ್ಗೆ ತಿಳಿಸುವಂತ ವಿಧಿಯಾಗಿದೆ. ಹಿಂದಿ ಭಾಷೆಯ ಅಭಿವೃದ್ಧಿಯ ಬಗ್ಗೆ ತಿಳಿಸುವಂತ ಭಾರತ ಸಂವಿಧಾನದ ವಿಧಿ ಯಾವುದು? ಹಿಂದಿ ಭಾಷೆಯ ಅಭಿವೃದ್ಧಿಯ ಬಗ್ಗೆ ತಿಳಿಸುವಂತ ಭಾರತ ಸಂವಿಧಾನದ ವಿಧಿ. 33% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಭಾರತ ಸಂವಿಧಾನದಲ್ಲಿ 351ನೇ ವಿಧಿ ನೋಡಿ. 351ನೇ ವಿಧಿ ಹಿಂದಿ ಭಾಷೆಯ ಅಭಿವೃದ್ಧಿ ಬಗ್ಗೆ ತಿಳಿಸ್ತದೆ. ಹಿಂದಿ ಭಾಷೆಯ ಅಭಿವೃದ್ಧಿಯ ಬಗ್ಗೆ. ಹಾಗಾದ್ರೆ ಭಾರತ ಸಂವಿಧಾನದ ಯಾವ ವಿಧಿ ಭಾಷೆಗಳ ಬಗ್ಗೆ ತಿಳಿಸ್ತದೆ? ಭಾಷೆಗಳ ಬಗ್ಗೆ ನಮ್ಮ ಭಾರತ ಸಂವಿಧಾನದಲ್ಲಿ 22 ಭಾಷೆಗಳು, ಇನ್ನ 6 ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನ ಪಡೆದವ ಅಂತ ಹೇಳುವ ವಿಧಿ ಯಾವುದಂದ್ರೆ ಭಾರತ ಸಂವಿಧಾನದ 343ನೇ ವಿಧಿ ನೋಡಿ. 343ನೇ ವಿಧಿ 17ನೇ ಭಾಗ ಯಾವ್ದಂದ್ರೆ 17ನೇ ಭಾಗ. ಅನುಸೂಚಿ ಯಾವ್ದಂದ್ರೆ 8ನೇ ಅನುಸೂಚಿ. ಭಾರತ ಸಂವಿಧಾನದ 8ನೇ ಅನುಸೂಚಿ 17ನೇ ಭಾಗ 343ನೇ ವಿಧಿಯಲ್ಲಿ ಭಾಷೆಗಳ ಬಗ್ಗೆ ಮಾಹಿತಿಯನ್ನು ಕೊಡಲಾಗಿದೆ. 22 ಭಾಷೆಗಳು ಸಂವಿಧಾನಬದ್ಧ ಭಾಷೆಗಳಾದರೆ 6 ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಂತ ಭಾಷೆಗಳು. 6 ಭಾಷೆಗಳು. ವಿಧಿ ಯಾವ್ದಂದ್ರೆ 343. ಭಾಗ ಅಂದ್ರ 17ನೇ ಭಾಗ, ಅನುಸೂಚಿ ಅಂದ್ರೆ 8ನೇ ಅನುಸೂಚಿ. ಕರೆಕ್ಟಾ? ಓಕೆ. ಎಷ್ಟು ಭಾಷೆಗಳಂದ್ರ 22 ಭಾಷೆಗಳು. ಸಂವಿಧಾನದ ಪ್ರಸ್ತಾವನೆಯನ್ನ ಸಂವಿಧಾನದ ಆತ್ಮ ಎಂದು ಕರೆದವರು ಯಾರು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಸನ್ಮಾನ್ಯ ಶ್ರೀ ಜವಾಹರ್ಲಾಲ್ ನೆಹರು ಅವರು, ಹಿದಾಯತ್ ಉಲ್ಲಾ ಖಾನ್ ಅವರು, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು. ಸಂವಿಧಾನದ ಪ್ರಸ್ತಾವನೆಯನ್ನ ಸಂವಿಧಾನದ ಆತ್ಮ ಎಂದು ಕರೆದವರು ಯಾರು? ಶವಾಶ್. ಸರಿಯಾದಂತ ಉತ್ತರ ಹಿದಾಯತ್ ಉಲ್ಲಾ ಖಾನ್ ಅವರು ನೋಡಿ. ಯಾರು ಇವರು ಅಂತಂದ್ರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿ ಸೇವೆ ಮಾಡಿರ್ತಕ್ಕಂಥ ಹಿದಾಯತ್ ಉಲ್ಲಾ ಖಾನ್ ಅವರು ಸಂವಿಧಾನದ ಪ್ರಸ್ತಾವನೆಯನ್ನ ಸಂವಿಧಾನದ ಆತ್ಮ ಅಂತ ಕರೀತಾರೆ. ಬಹುತೇಕ ಜನರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಹಾಕಿದ್ರಿ, ಮುಂದೂ ಕೂಡ ತಪ್ಪಲ್ಲ. ಆದ್ರೆ ನೀವು ಏನ್ ಕನ್ಫ್ಯೂಸ್ ಮಾಡ್ಕೊಂಡ್ರಿ ಅಂದ್ರೆ ಸಂವಿಧಾನದ ಪ್ರಸ್ತಾವನೆಯನ್ನು ಸಂವಿಧಾನದ ಆತ್ಮ ಅಂತ ಕರೀಲಿಲ್ಲ ಅವರು. ಭಾರತ ಸಂವಿಧಾನದ 32ನೇ ವಿಧಿಯನ್ನ ಭಾರತ ಸಂವಿಧಾನದ ಆತ್ಮ ಅಂತ ಕರೆದ್ರು. ಹೌದಾ ಅಲ್ಲೋ? ಅದು ನಿಮ್ ಕನ್ಫ್ಯೂಸ್ ಆಗಿದೆ. 32ನೇ ವಿಧಿ ಅಂತಂದ್ರೆ ರಿಟ್ಗಳಂತ ಕರಿತೀವಿ. ಭಾರತ ಸಂವಿಧಾನದಲ್ಲಿ ರಿಟ್ಗಳು, ನಮ್ಮ ಸಂವಿಧಾನ ರಿಟ್ಗಳನ್ನ ಜಾರಿಗೆ 5 ತರದ ರಿಟ್ಗಳನ್ನ ಜಾರಿಗೆ ತರ್ತೀವಿ. ನಮ್ಮ ಮೂಲಭೂತ ಹಕ್ಕುಗಳಿಗೆ ಏನಾದ್ರೂ ಚ್ಯುತಿ ಆದ್ರೆ,
ಮೂಲಭೂತ ಹಕ್ಕುಗಳಿಗೆ ಏನಾದರೂ ತೊಂದರೆ ಆದ್ರೆ ಆಗ ಆ ಸಂಸ್ಥೆಯ ವಿರುದ್ಧ, ಪ್ರಾಧಿಕಾರದ ವಿರುದ್ಧ, ವ್ಯಕ್ತಿಯ ವಿರುದ್ಧ ಸುಪ್ರೀಂ ಕೋರ್ಟಿಗೆ 332ನೇ ವಿಧಿಯ ಪ್ರಕಾರ, 226ನೇ ವಿಧಿಯ ಪ್ರಕಾರ ಹೈಕೋರ್ಟ್ಗೆ ನಾವು ಏನ್ ಮಾಡಬಹುದು ಅಂದ್ರೆ ರಿಟ್ ಅನ್ನ ಸಲ್ಲಿಸಬಹುದು. 5 ತರದ ರಿಟ್ಗಳನ್ನ ಯಾವ ದೇಶದ ಸಂವಿಧಾನದಿಂದ ಅಳವಡಿಸಿಕೊಳ್ಳಲಾಗಿದೆ? ಯುಎಸ್ಎ, ಯುಕೆ, ರಷ್ಯಾ, ಜಪಾನ್. ಯಾವ ದೇಶದ ಸಂವಿಧಾನದಿಂದ ರಿಟ್ಗಳನ್ನು ಅಳವಡಿಸಿಕೊಳ್ಳಲಾಗಿದೆ? ರಿಟ್ಗಳನ್ನು ಯಾವ ದೇಶದ ಸಂವಿಧಾನ? ನೋಡಿ, ಸರಿಯಾದಂತ ಉತ್ತರ ಯುನೈಟೆಡ್ ಕಿಂಗ್ಡಮ್. ಯುನೈಟೆಡ್ ಕಿಂಗ್ಡಮ್ದಲ್ಲಿ ಯಾವ ರಾಷ್ಟ್ರಗಳು ಬರ್ತವೆ? ಇಂಗ್ಲೆಂಡ್ ದೇಶ ಬರ್ತದೆ, ಸ್ಕಾಟ್ಲೆಂಡ್ ಬರ್ತದೆ, ಐರಿಸ್ ಬರ್ತದೆ, ಇನ್ನೊಂದು ಬರ್ತದೆ. ಉಗಂಡ ಅನ್ನೋದು ಯಾರು? ಉಗಂಡ ಯಾಕ? ನೆದರ್ಲ್ಯಾಂಡ್ ಬರ್ತದೆ ನೋಡಿ. ಈ ಎಲ್ಲಾ ರಾಷ್ಟ್ರಗಳ ಗುಂಪನ್ನೇ ನಾವು ಏನ್ ಕರಿತೀವಿ ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ಕರಿತೀವಿ. ಅದು ಬಹಳ ಇಂಪಾರ್ಟೆಂಟ್. ಅದು ದೊಡ್ಡ ಹಿಸ್ಟ್ರಿ ಇದೆ, ಹೇಳಕ್ ಹೋಗಲ್ಲ. ಎಲ್ಲ ಮುಂದೆ ಹೇಳ್ತೀನಿ, ಒಂದು ದಿನಮಾನಗಳಲ್ಲಿ ಎಕ್ಸಾಮ್ ಎಲ್ಲ ಮುಗಿಲಿ, ಅವಾಗ ಈ FD ಎಕ್ಸಾಮ್ ಮುಗಿದ ಮೇಲೆ ಮುಂದೆ ಹೇಳ್ತೀನಿ ಸರಿಯಾಗಿ. ನೆದರ್ಲ್ಯಾಂಡ್, ಐರಿಸ್, ಸ್ಕಾಟ್ಲೆಂಡ್, ಇಂಗ್ಲೆಂಡ್, ಈ 4 ರಾಷ್ಟ್ರಗಳನ್ನು ಒಂದುಗೂಡಿದ್ದೆ ಯುನೈಟೆಡ್ ಕಿಂಗ್ಡಮ್. ಪ್ರಾಮಾಣಿಕವಾಗಿ ಹೇಳ್ರಿ, ಇದ್ರ ಒಂದು 10% ಇವತ್ತು ಫಸ್ಟ್ ಟೈಮ್ ಕೇಳಿರಿ. ಇವೆಲ್ಲ ಸೇರಿದ್ದೆ ಯುನೈಟೆಡ್ ಕಿಂಗ್ಡಮ್ ಅಂತ ಹೇಳಿ. ಇಲ್ಲಾರ್ದಿ ಅಂತ ಹೇಳ್ತಾರ ಸರ್. ಯಾರ ಎಕ್ಸಾಮ್ ಮುಗಿಲ್ಲ ಅನ್ನೋರು. ಭಾರತ ಸಂವಿಧಾನದಲ್ಲಿ ಈ ಯುನೈಟೆಡ್ ಕಿಂಗ್ಡಮ್ ದಿಂದ ಏನಪ್ಪಾ ಅಂತಂದ್ರೆ ಈ 5 ತರದ ರಿಟ್ಗಳನ್ನ ಜಾರಿಗೆ ತಂದೆವು. ಯಾರು PSI ಎಕ್ಸಾಮ್ ಮುಗಿಲ್ಲ, ನಾವು ಬರೀ ಒಟ್ಟು ಎಕ್ಸಾಮ್ ಮುಗಿಸ್ಕೊತ ಹೋಗಿ ಮುಂದೆ. ಐದು ತರದ ರಿಟ್ಗಳು ಯಾವ ಅಂತಂದ್ರೆ, ಒಂದು ಹೇಬಿಯಸ್ ಕಾರ್ಪಸ್. ಅದೇ ವೆಲ್ಸ್ ಅಂದ್ರು ಒಂದೇ, ನೆದರ್ಲ್ಯಾಂಡ್ ಒಂದು ಭಾಗದ ವೆಲ್ಸ್. ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಕೋವಾರೆಂಟ್, ಪ್ರೊಹಿಬಿಷನ್, ಸರ್ಸಿಯೋರರಿ. PUC ಮುಗಿಸಿ PSI ಆತಿ, ಆಲಕತ್ತಿ ಬಾನಿ. ಮುಗಿದದ್ದೆ PUC PSI ಆಲಕತ್ತಿ, PSI ಆಗಿ ಬಾ. PUC ಮುಗಿಸಿ PSI ಆಲಕತ್ತ. ಶಬಾಷ್. ಕೋವಾರೆಂಟ್ ನೋಡಿ, PUC ಮುಗಿಸಿ PSI ಆಗಿದ್ದಾನೆ ಕೋವಾರೆಂಟ್. PUC ಮುಗಿಸಿ PSI ಆಗಿದ್ದಾನೆ ಕೋವಾರೆಂಟ್. PSI ಆಗಿ ನನ್ನನ್ನು ಸುಮ್ಸುನೆ ಬಂಧಿಸ್ತಿ, ಶಬಾಷ್. ಹೇಬಿಯಸ್ ಕಾರ್ಪಸ್, ಅಕ್ರಮ ಬಂಧನ. ನಾ ಕೊಟ್ಟಂತ ಕಂಪ್ಲೀಟ್ ನೀ ತೊಳ್ಳೇಬೇಕು, ನನ್ನ ವರ್ಕ್ ನೀ ಮಾಡ್ಲೇಬೇಕು. ನನ್ನ ಮನೆ ಬಂಗಾರ ಕಳೆದ ಅದನ್ನು ಹುಡುಕಾಡ್ ತಂದು ಕೊಡ್ಲೇಬೇಕು. ನನ್ನ ವರ್ಕ್ ನೀ ಕಂಪಲ್ಸರಿ ಮಾಡ್ಲೇಬೇಕು. ಶಬಾಷ್. ಈ ತರ ಪ್ರಾಕ್ಟಿಕಲ್ ಆಗಿ ನೋಡ್ಕೊಂಡ್ಬಿಡ್ರಪ್ಪ, ಬಹಳ ಸಿಂಪಲ್ ಅದ. ನಾನು ಮೇಲಿನ ನ್ಯಾಯಾಲಯ, ನಾ ಉಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್, ನೀವೆಲ್ಲ ಹೈಕೋರ್ಟ್. ನಾನು ಸುಪ್ರೀಂ ಕೋರ್ಟ್, ನೀವೆಲ್ಲ ಹೈಕೋರ್ಟ್. ನಿಮ್ ಕೆಲಸ ಏನಾದ ಅಷ್ಟು ಮಾಡ್ರಿ, ನಿಮ್ ಜವಾಬ್ದಾರಿ ಏನಾದ ಅಷ್ಟೇ ಮಾಡ್ಬೇಕು. ನಿಮ್ದೇನದ ವರ್ಕ್ ಅಷ್ಟೇ ಮಾಡ್ರಿ ನೀವು. ಪ್ರೊಹಿಬಿಷನ್.
ಕರ್ನಾಟಕ, ಮಹಾರಾಷ್ಟ್ರ. ಕರ್ನಾಟಕ ರಾಜ್ಯದಲ್ಲಿ ಯಾರದ ಹವಾ ಜಾಸ್ತಿ ಅದಂದ್ರೆ ಶಿವಪ್ಪನ ಮೇಲೆ ಹವಾ ಜಾಸ್ತಿ ಅದ. ಶಿವಪ್ಪನ ಮೇಲೆ ಏನಾಗಿದೆ ಅಂದ್ರೆ ಒಂದು ಕಂಪ್ಲೀಟ್ ಆಗಿದೆ. ಅವಾಗ ಬಂದ್ ಯಾರು ಹೇಳ್ತಾರ? ವಿಜಯಪ್ಪ ಅಂದ್ ಹೇಳ್ತಾನ, ಸರ ಕರ್ನಾಟಕದಲ್ಲಿ ಒಂದು ಹವಾ ಬಾಳ ಸರ, ಅದಕ್ಕೆ ಬೇರೆ ಕೋರ್ಟಿಗೆ ನಾವು ವರ್ಗಾವಣೆ ಮಾಡ್ಬೇಕಂತ ಬಂದ್ ಹೇಳ್ತಾನೆ. ಅವಾಗ ನಾ ಏನಂತೀನಿ ಅಂದ್ರೆ, ಸರ್ವೋಚ್ಚ ನಮ್ಮ ಹೈಕೋರ್ಟಿಗೆ ಏನ್ ಹೇಳ್ತಾನೆ ಅಂದ್ರೆ, ನಿಮ್ಮಲ್ಲಿ ಬೇಡ ಅದನ್ನ, ಆ ಒಂದು ಮೊಕದ್ದಮೆಯನ್ನು ನನ್ನ ಕಡೆ ಸರಸ್ರಿ ಅಂತೀನಿ. ಸರಸ್ರಿ, ಆ ಮೊಕದ್ದಮೆಯನ್ನು ನನ್ ಕೊಡ್ರಿ. ಶಬಾಷ್, ಸರ್ಸಿ ಇರೋರಿ. ಸಿಂಪಲ್ ಅರ್ಥ ಆಗತ್ತದ, ಪರ್ಫೆಕ್ಟ್ ಅಲ್ಲ? SLC ಮುಗಿಸಿ FD ಆತಿ, ಮುಗಿದ SSLC FD ಆಲಕತ್ತಿ, ಬಾನಿ. ಶಬಾಷ್, ಕೋವಾರೆಂಟ್. ನೀನು ಭಾರತ ದೇಶದ ಪ್ರಜೆ ಅಲ್ಲ, ಆದ್ರೂ ಚುನಾವಣಾ ಆಯೋಗದ ಮುಖ್ಯಸ್ಥಾಗಿನಿ. ಭಾರತದ ಪ್ರಜೆ ಅಲ್ಲ ನೀನು, ಆದ್ರೂ ಚುನಾವಣಾ ಆಯೋಗದ ಮುಖ್ಯಸ್ಥಾಗಿ. ನನ್ಗೆ ಗೊತ್ತದು. ಅದೇ ಕೋವಾರಂಟೆ. ಅಕ್ರಮವಾಗಿರುವಂತ ಸರ್ಕಾರಿ ಹುದ್ದೆಯನ್ನ, ಅಕ್ರಮವಾಗಿರುವಂತ ಸರ್ಕಾರಿ ಪ್ರಾಧಿಕಾರವನ್ನ ಅವನ ಅರ್ಹತೆ ಇಲ್ಲದೆ, ಅವನ ಕ್ವಾಲಿಫಿಕೇಶನ್ ಇಲ್ಲದೆ ಆಯ್ಕೆಯಾಗಿದ್ದ ಅಂದ್ರ ಕೋವಾರೆಂಟ್. ಅರ್ಥ ಆಗ್ತಾ ಇದೆಯಾ? ಇನ್ನೊಬ್ಬ ಜಿಲ್ಲಾಧಿಕಾರಿ ನಮ್ಮ ಬುಡಕಟ್ಟು ಜನಾಂಗದ ಕೆಲಸವನ್ನು ಮಾಡ್ಲೇಬೇಕು. ನನಗ ಆಗಲ್ಲ, ನೀವು ನಾಳೆ ಬರ್ರಿ ನಾಡ್ದು ಬರ್ರಿ ಅಂದ್ರೆ ಸ್ವಚ್ಛ ಆಗಂಗಿಲ್ಲ ನೋಡಪ್ಪ. ಮ್ಯಾಂಡಮಸ್. ಪ್ರಾಧಿಕಾರ ಆಗಲಿ ಸರ್ಕಾರಿ ಹುದ್ದೆಯಲ್ಲಿ ಕೆಲಸ ಮಾಡುವವರು ಕಂಪಲ್ಸರಿ ಕಡ್ಡಾಯವಾಗಿ ಕೆಲಸವನ್ನ ಮಾಡಲೇಬೇಕು. ಅದನ್ನೇ ಮ್ಯಾಂಡಮಸ್. ನನ್ನನ್ನ ಅಕ್ರಮವಾಗಿ ಬಂಧಿಸ್ತಿ, ನನ್ನ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರ್ತಿ. ಶಬಾಷ್, ಸಾಕು, ಇಷ್ಟು ಕಲ್ತರು ನಮ್ಮರೆ. ಏನ್ 1995, 98 ಮುಂದೆ ಹೋಗ್ತೀನಿ. ಭಾರತದ ಮೊಟ್ಟ ಮೊದಲ ಉಪ ಪ್ರಧಾನ ಮಂತ್ರಿ ಹುದ್ದೆಯನ್ನು ಸ್ವೀಕಾರ ಮಾಡಿದವರು ಯಾರು? ಭಾರತದ ಮೊಟ್ಟ ಮೊದಲ ಉಪ ಪ್ರಧಾನ ಮಂತ್ರಿ ಹುದ್ದೆಯನ್ನು ಸ್ವೀಕಾರ ಮಾಡಿದವರು ಯಾರು? ಡಾಕ್ಟರ್ S. ರಾಧಾಕೃಷ್ಣನ್ ಅವರು, ರಾಜೇಂದ್ರ ಪ್ರಸಾದ್ ಅವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ಜವಾಹರ್ಲಾಲ್ ನೆಹರು ಅವರು. ಸರಿಯಾದಂತ ಉತ್ತರ ಸರ್ದಾರ್ ವಲ್ಲಭಾಯ್ ಪಟೇಲ್. ರೈಟ್ ಆನ್ಸರ್ ನೋಡಿ. ಭಾರತದ ಉಕ್ಕಿನ ಮನುಷ್ಯ ಎನಿಸಿಕೊಂಡಿರ್ತಕ್ಕಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ಭಾರತದ ಉಕ್ಕಿನ ಮನುಷ್ಯ ಎನಿಸಿಕೊಂಡಂತ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಭಾರತದ ಮೊದಲ ಉಪ ಪ್ರಧಾನ ಮಂತ್ರಿಗಳಾಗಿ ಸೇವೆಯನ್ನು ಮಾಡಿದ್ದಾರೆ. ಅಂದಾಜು ಸಮಿತಿಯಲ್ಲಿ ಲೋಕಸಭೆಯ ಸದಸ್ಯರ ಸಂಖ್ಯೆ ಎಷ್ಟು ಇರುತ್ತದೆ? ಅಂದಾಜು ಸಮಿತಿಯಲ್ಲಿ 30 ಜನ ನೋಡಿ. ಅಂದಾಜು ಸಮಿತಿಯಲ್ಲಿ ಲೆಕ್ಕಪತ್ರ ಸಮಿತಿ, ಅಂದಾಜು ಸಮಿತಿ, ಅವು ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಅದಾವಲ್ಲ. ಅಂದಾಜು ಸಮಿತಿ ಅಂದ್ರೆ ಏನು, ಲೆಕ್ಕಪತ್ರ ಸಮಿತಿ ಅಂದ್ರೆ ಏನು, ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, 30 ಜನ ಸದಸ್ಯರು ನೋಡಿ. ಅಂದಾಜು ಸಮಿತಿಯಲ್ಲಿ ಯಾರು ಇರ್ತಾರ ಅಂತ ಕೇಳೋಣ. ಲೋಕಸಭೆ ಸದಸ್ಯರು ಇರ್ತಾರ, ನೆನ್ಪಿಡಿ. ಎಷ್ಟೇ ಜನ ಲೋಕಸಭೆ ಸದಸ್ಯರು ಇರ್ತಾರಂದ್ರ 30 ಜನ. ರಾಜ್ಯ ಉಚ್ಚ ನ್ಯಾಯಾಲಯದ ಬಗ್ಗೆ ತಿಳಿಸುವಂತ ವಿಧಿ ಯಾವುದು? ಸರ್ವೋಚ್ಚ ನ್ಯಾಯಾಲಯ 124ನೇ ವಿಧಿ. ಆದರೆ ರಾಜ್ಯ ಉಚ್ಚ ನ್ಯಾಯಾಲಯದ ಬಗ್ಗೆ ತಿಳಿಸುವಂತ ವಿಧಿ, ರಾಜ್ಯ ಉಚ್ಚ ನ್ಯಾಯಾಲಯದ ಬಗ್ಗೆ ತಿಳಿಸುವಂತ ವಿಧಿ ಯಾವುದು? 214ನೇ ವಿಧಿ ನೋಡಿ. ಭಾರತ ಸಂವಿಧಾನದ 214ನೇ ವಿಧಿ ರಾಜ್ಯ ಉಚ್ಚ ನ್ಯಾಯಾಲಯದ ಬಗ್ಗೆ ತಿಳಿಸುವಂತ ಸಂವಿಧಾನಾತ್ಮಕವಾಗಿರುವಂತ ವಿಧಿಯಾಗಿದೆ. ರಾಜ್ಯ ಹಣಕಾಸು ಆಯೋಗದ ಬಗ್ಗೆ ತಿಳಿಸುವಂತ ವಿಧಿ ಯಾವುದು? ರಾಜ್ಯ ಹಣಕಾಸು ಆಯೋಗದ ಬಗ್ಗೆ ತಿಳಿಸುವಂತ ವಿಧಿ, ರಾಜ್ಯ ಹಣಕಾಸು ಆಯೋಗದ ಬಗ್ಗೆ ತಿಳಿಸುವಂತ ವಿಧಿ 343I, 343Y, 343J. ಶಬಾಷ್. ಎ ಮತ್ತು ಬಿ ಎರಡು ನೋಡಿ. 343I ತಿಳಿಸ್ತದೆ, 343Y ತಿಳಿಸ್ತದೆ. ರಾಜ್ಯ ಹಣಕಾಸು ಆಯೋಗದ ಬಗ್ಗೆ ತಿಳಿಸುವಂತ ವಿಧಿ ಯಾವ್ದಂದ್ರ 243I, 243Y. IY ಅಂದ್ರ ಇಲ್ಲಿ ಪಂಚಾಯತಿಗೆ ಸಂಬಂಧಪಡ್ತದೆ,
ನಗರಾಡಳಿತ ಸಂಬಂಧಪಡುತ್ತದೆ. ಪಂಚಾಯಿತಿ ಮತ್ತು ನಗರಾಡಳಿತದ ಹಣಕಾಸು ಸಂಬಂಧಪಟ್ಟಂಗ ರಾಜ್ಯ ಹಣಕಾಸು ಆಯೋಗ ಅಂತ ಕರಿತೀವಿ. ಸಮವರ್ತಿ ಪಟ್ಟಿ ಯಾವ ದೇಶದ ಸಂವಿಧಾನದಿಂದ ಅವಕ್ಕೆನ್ನಲಾಯಿತು? ಯಾವ ರಾಷ್ಟ್ರದ ಸಂವಿಧಾನದಿಂದ ಸಮವರ್ತಿ ಪಟ್ಟಿಯನ್ನು ಸ್ವೀಕಾರ ಮಾಡಿದೆವು? ಆಫ್ರಿಕಾ ಸಂವಿಧಾನದಿಂದ, ಅಮೆರಿಕದ ಸಂವಿಧಾನದಿಂದ, ರಷ್ಯಾ ಸಂವಿಧಾನದಿಂದ, ಆಸ್ಟ್ರೇಲಿಯಾ ಸಂವಿಧಾನದಿಂದ. ಸರಿಯಾದಂತ ಉತ್ತರ ಆಸ್ಟ್ರೇಲಿಯಾ ಸಂವಿಧಾನದಿಂದ ರೈಟ್ ಆನ್ಸರ್. ಸಮವರ್ತಿ ಪಟ್ಟಿಯನ್ನ ಯಾವ ದೇಶದ ಸಂವಿಧಾನದಿಂದ ಎರವಲ ಪಡೆಯಲಾಯಿತು ಅಂದ್ರ ಆಸ್ಟ್ರೇಲಿಯಾ ಸಂವಿಧಾನದಿಂದ ಎರವಲ ಪಡೆಯಲಾಯಿತು. ಆಸ್ಟ್ರೇಲಿಯಾ ಸಂವಿಧಾನದಿಂದ ಸಮವರ್ತಿ ಪಟ್ಟಿಯನ್ನ. ಮೂಲಭೂತ ಕರ್ತವ್ಯಗಳನ್ನ ಶಬಾಷ್. ರಷ್ಯಾ ದೇಶದ ಸಂವಿಧಾನ ನೋಡಿ. ತಿದ್ದುಪಡಿಯನ್ನ ಆಫ್ರಿಕಾ ಸಂವಿಧಾನದಿಂದ. ರಾಷ್ಟ್ರಾಧ್ಯಕ್ಷರ ಚುನಾವಣೆ ವಿಧಾನವನ್ನ ಯಾವ ದೇಶದ ಸಂವಿಧಾನದಿಂದ ಎರವಲ ಪಡೆಯಲಾಯಿತು? ರಾಷ್ಟ್ರಪತಿಯವರ ಚುನಾವಣೆಯನ್ನ, ರಾಜ್ಯ ನೀತಿ ನಿರ್ದೇಶಕ ತತ್ವವನ್ನ ರಾಷ್ಟ್ರಪತಿಯವರು 12 ಜನ ಸದಸ್ಯರ ನೇಮಕ ಮಾಡ್ತಾರೆ. ಅವೆಲ್ಲ ಎಲ್ಲಿಂದ ಅಂದ್ರ ಐರ್ಲೆಂಡ್ ದೇಶದ ಸಂವಿಧಾನ ನೋಡಿ. ಐರಿಷ್ ದೇಶದ ಸಂವಿಧಾನದಿಂದ. ಐರಿಷ್ ದೇಶದ ಸಂವಿಧಾನ. ರಾಷ್ಟ್ರಾಧ್ಯಕ್ಷರ ಚುನಾವಣಾ ವಿಧಾನವನ್ನ ಯಾವ ದೇಶದಿಂದ ಎರವಲ ಪಡೆಯಲಾಯಿತು ಅಂದ್ರ ಐರ್ಲೆಂಡ್ ದೇಶದ ಸಂವಿಧಾನ. RRR ಅಂತ ಹೇಳಿದ್ದೆ, ನಿಮ್ಗೆ ನೆನಪಿದೆಯಾ? ರಾಷ್ಟ್ರಪತಿಯವರ ಚುನಾವಣಾ ವಿಧಾನ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ರಾಜ್ಯಸಭೆಗೆ 12 ಜನ ಸದಸ್ಯರನ್ನ ಆಯ್ಕೆ ಮಾಡಲಾಗ್ತದೆ. ಲಾಸ್, ಲಿಟ್ರೇಚರ್, ಆರ್ಟ್, ಸೈನ್ಸ್, ಸೋಷಿಯಲ್ ಸರ್ವಿಸ್ ಈ 4 ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳನ್ನ ಸಂವಿಧಾನದ 80ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ರಾಜ್ಯಸಭೆಗೆ ಆಯ್ಕೆ ಮಾಡುತ್ತಾರೆ. ಸ್ವತಂತ್ರ ಭಾರತದಲ್ಲಿ ಮುಖ್ಯಮಂತ್ರಿಯಾದ ಮೊದಲ ಮಹಿಳೆಯ ಹೆಸರನ್ನು ಗುರುತಿಸಿ. ಸ್ವತಂತ್ರ ಭಾರತದಲ್ಲಿ ಮುಖ್ಯಮಂತ್ರಿಯಾದ ಮೊದಲ ಮಹಿಳೆಯ ಹೆಸರನ್ನು ಗುರುತಿಸಿ. ಸುಚೇತಾ ಕೃಪಲಾನಿ ನೋಡಿ. ಸುಚೇತಾ ಕೃಪಲಾನಿ ಯಾವ ರಾಜ್ಯದ ಮುಖ್ಯಮಂತ್ರಿ ಆದರು? ಸುಚೇತಾ ಕೃಪಲಾನಿ ಅವರು ಯಾವ ರಾಜ್ಯದ ಮುಖ್ಯಮಂತ್ರಿ ಆದರು? ಶಬಾಷ್, ಉತ್ತರ ಪ್ರದೇಶ್. ಭಾರತದ ಮೊದಲ ದಲಿತ ಮಹಿಳಾ ಮುಖ್ಯಮಂತ್ರಿ ಮಾಯಾವತಿ ನೋಡಿ. ಭಾರತದ ಮೊದಲ ದಲಿತ ಮಹಿಳಾ ಮುಖ್ಯಮಂತ್ರಿ ಯಾರಂದ್ರ ಮಾಯಾವತಿ. ಲೋಕಸಭೆಯ ಸಭಾಪತಿಯ ಬಗ್ಗೆ ತಿಳಿಸುವಂತ ವಿಧಿ ಯಾವುದು? ಲೋಕಸಭೆಯ ಸಭಾಪತಿಯ ಬಗ್ಗೆ ತಿಳಿಸುವಂತ ವಿಧಿ 93ನೇ ವಿಧಿ ನೋಡಿ. ಭಾರತ ಸಂವಿಧಾನದ 93ನೇ ವಿಧಿ ಲೋಕಸಭೆಯ ಸಭಾಪತಿಯ ಬಗ್ಗೆ ತಿಳಿಸುವಂತ ವಿಧಿಯಾಗಿದೆ. ಲೋಕಸಭೆಯ ಸಭಾಪತಿಯ ಬಗ್ಗೆ ತಿಳಿಸುವಂತ ವಿಧಿ 93ನೇ ವಿಧಿಯಾಗಿದೆ. ಪ್ರಸ್ತುತ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಸಂಬಳ ಎಷ್ಟು? ಪ್ರಸ್ತುತ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಸಂಬಳ, ಪೇಮೆಂಟ್, ವೇತನ $2,50,000 ನೋಡಿ. 2,50,000. ಪ್ರಸ್ತುತ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಸಂಬಳ ಎಷ್ಟಂದ್ರ 2,50,000. ಪ್ರಸ್ತಾವನೆಯು ಸಂವಿಧಾನದ ಭಾಗವಲ್ಲವೆಂದು ಯಾವ ಮೊಕದ್ದಮೆಯಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತು? ಯಾವ ಮೊಕದ್ದಮೆಯಲ್ಲಿ? ಕೇಶವಾನಂದ್ ವರ್ಸಸ್ ಕೇರಳ ರಾಜ್ಯ, ಬೇರುಬಾರಿ ಪ್ರಕರಣ, ಮಿನರ್ವಸ್ ಮಿಲ್ ಪ್ರಕರಣ, ಗೋಲಕ್ನಾಥ್ ವರ್ಸಸ್ ಪಂಜಾಬ್ ರಾಜ್ಯ. ಪ್ರಸ್ತಾವನೆಯು ಸಂವಿಧಾನದ ಭಾಗವಲ್ಲವೆಂದು ಯಾವ ಮೊಕದ್ದಮೆಯಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತು? ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿತು. ಕೇಶವಾನಂದ್ ವರ್ಸಸ್ ಕೇರಳ ರಾಜ್ಯ, ಬೇರುಬಾರಿ ಪ್ರಕರಣ, ಮಿನರ್ವಸ್ ಮಿಲ್ ಪ್ರಕರಣ, ಗೋಲಕ್ನಾಥ್ ವರ್ಸಸ್ ಪಂಜಾಬ್ ರಾಜ್ಯ ನೋಡಿ. ಯಾವ ಪ್ರಕರಣದಲ್ಲಿ? ಪ್ರಸ್ತಾವನೆ ಸಂವಿಧಾನದ ಭಾಗವಲ್ಲವೆಂದು. ಶಬಾಷ್. ಬೇರುಬಾರಿ ಪ್ರಕರಣ ನೋಡಿ. 1960ರಲ್ಲಿ 1960ರ
ಬೇರುಬಾರಿ ಪ್ರಕರಣ. ಬೇರುಬಾರಿ ಪ್ರಕರಣ ಏನ್ ಹೇಳಿತ್ತು ಅಂದ್ರ ಅಲ್ಲ ಅಂತ ಹೇಳಿತ್ತು. ಸಂವಿಧಾನದ ಪ್ರಸ್ತಾವನೆ ಸಂವಿಧಾನದ ಭಾಗ ಅಲ್ಲ ಅಂತ. 1973 ಕೇಶವಾನಂದ ಭಾರತಿ ಪ್ರಕರಣ ಏನ್ ಹೇಳಿತ್ತಂದ್ರೆ ಹೌದು ಅಂತ ಹೇಳಿತ್ತು. 1995 LIC ಆಫ್ ಇಂಡಿಯಾ ಪ್ರಕರಣದಲ್ಲಿ ಅವಿಭಾಜ್ಯ ಅಂಗ ಅಂತ ಹೇಳಿತ್ತು. ಅವಿಭಾಜ್ಯ ಅಂಗ ಅಲ್ಲ, ಹೌದು, ಅವಿಭಾಜ್ಯ ಅಂಗ. 1960 ಬೇರುಬಾರಿ ಪ್ರಕರಣದಲ್ಲಿ ಭಾಗ ಅಲ್ಲ ಅಂತೇಳಿ, 73 ಕೇಶವಾನಂದ ಪ್ರಕರಣ ಹೌದು ಅಂತೇಳಿ, 95 LIC ಆಫ್ ಇಂಡಿಯಾ ಅವಿಭಾಜ್ಯ ಅಂಗ ಅಂತೇಳಿ. ಅಲ್ಲ, ಹೌದು, ಅವಿಭಾಜ್ಯ ಅಂಗ. ನೆನ್ಪಿಡಿ, ಏನಿದು ಪ್ರಸ್ತಾವನೆಗೆ ಸಂಬಂಧಪಟ್ಟಂಗ. ಬೇರುಬಾರಿ ಪ್ರಕರಣ, ಕೇಶವಾನಂದ ಭಾರತಿ ಪ್ರಕರಣ, LIC ಆಫ್ ಇಂಡಿಯಾ ಪ್ರಕರಣ. ಓಕೆನಾ? ಎಸ್. ಅರಣ್ಯ ಮತ್ತು ಶಿಕ್ಷಣ ಪ್ರಸ್ತುತ ಯಾವ ಪಟ್ಟಿಯಲ್ಲದವೆ? ಅರಣ್ಯ ಮತ್ತು ಶಿಕ್ಷಣ ಪ್ರಸ್ತುತ ಯಾವ ಪಟ್ಟಿಯಲ್ಲದವೆ? ಅರಣ್ಯ ಮತ್ತು ಶಿಕ್ಷಣ 77% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸಮವರ್ತಿ ಪಟ್ಟಿ ನೋಡಿ. ಸಮವರ್ತಿ ಪಟ್ಟಿಯಲ್ಲಿ ಅರಣ್ಯ ಮತ್ತು ಶಿಕ್ಷಣ. ಜಸ್ಟಿಸ್ ಮಿಲ್ಲರ್ ಸಮಿತಿ ಸಂವಿಧಾನಕ್ಕೆ ನೇಮಿಸಲಾಯಿತು. ಸಂವಿಧಾನಾತ್ಮಕವಾದ ಸುಧಾರಣೆ, ಕೇಂದ್ರ ರಾಜ್ಯಗಳ ಸಂಬಂಧ, ಗಣಪತಿ ಹಬ್ಬದ ಗಲಭೆ, ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ. ಜಸ್ಟಿಸ್ ಮಿಲ್ಲರ್ ಸಮಿತಿ ಯಾವುದಕ್ಕೆ ನೇಮಿಸಲಾಗಿದೆ? ಸರಿಯಾದಂತ ಉತ್ತರ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ. ರೈಟ್ ಆನ್ಸರ್ ನೋಡಿ. ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ. ಯಾವ ಸಮಿತಿ? ಜಸ್ಟಿಸ್. ಹಾಗಾದ್ರೆ ಈ ಜಸ್ಟಿಸ್ ಮಿಲ್ಲರ್ ಸಮಿತಿಯನ್ನ ವಿರೋಧ ಮಾಡಿ ರಾಜೀನಾಮೆ ಕೊಟ್ಟವರು ಯಾರು ಅಂತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ. ಸರ್ ಎಂ ವಿಶ್ವೇಶ್ವರಯ್ಯ ಇದಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ಭಾರತದ ಪ್ರಥಮ ಮುನ್ಸಿಪಾಲಿಟಿ ಸ್ಥಾಪನೆಯಾಗಿದ್ದು ಎಲ್ಲಿ? ಭಾರತದ ಮೊದಲ ಮುನ್ಸಿಪಾಲಿಟಿ ಸ್ಥಾಪನೆಯಾಗಿದ್ದು ಎಲ್ಲಿ? ಸರಿಯಾದಂತ ಉತ್ತರ ಮದ್ರಾಸ್ ನೋಡಿ. ಭಾರತದ ಪ್ರಥಮ ಮುನ್ಸಿಪಾಲಿಟಿ ಸ್ಥಾಪನೆಯಾಗಿದ್ದು ಎಲ್ಲಿ ಅಂದ್ರೆ ಮದ್ರಾಸ್. ನೆನ್ಪಿಡಿ. ಮುಂಗಡ ಪತ್ರಕ್ಕೆ ಸಂವಿಧಾನದಲ್ಲಿ ಹೀಗೆಂದು ಉಲ್ಲೇಖಿಸಲಾಗಿದೆ. ಬಜೆಟ್ ಅಂತ ಕರೀತಾರೆ, ಮುಂಗಡ ಪತ್ರ ಅಂತ ಕರೀತಾರೆ, ಆಯವ್ಯಯ ಪತ್ರ ಅಂತ ಕರೀತಾರೆ, ವಾರ್ಷಿಕ ಹಣಕಾಸು ವಿವರ ಪತ್ರ ಅಂತ ಕರೀತಾರೆ. ಭಾರತ ಸಂವಿಧಾನದಲ್ಲಿ ಈ ಬಜೆಟ್ ಅನ್ನ ಅಥವಾ ಮುಂಗಡ ಪತ್ರವನ್ನ ಏನಂತ ಕರೆದಾರೆ? ಸರಿಯಾದಂತ ಉತ್ತರ ವಾರ್ಷಿಕ ಹಣಕಾಸು ವಿವರ ಪತ್ರ ಅಂತ ಕರೀತಾರೆ. ಭಾರತ ಸಂವಿಧಾನದಲ್ಲಿ ವಾರ್ಷಿಕ ಹಣಕಾಸು ವಿವರ ಪತ್ರ ಅಂತ ಕರೀತಾರೆ. 112ನೇ ವಿಧಿಯ ಪ್ರಕಾರ ಕೇಂದ್ರ ಹಣಕಾಸು ಮಂತ್ರಾಲಯ ಏನು ಮಾಡ್ತಂದ್ರ ಬಜೆಟ್ ಅನ್ನ ತಯಾರಿಸ್ತದೆ. ಬಜೆಟ್ ಅನ್ನ ತಯಾರಿಸ ಮಾಡೋರು ಕೇಂದ್ರ ಹಣಕಾಸು ಸಚಿವಾಲಯ. ಮುಂಗಡ ಪತ್ರವನ್ನು ಸಂವಿಧಾನದಲ್ಲಿ ಏನಂತ ಕರೀತಾರೆ ಅಂದ್ರ ವಾರ್ಷಿಕ ಹಣಕಾಸು ವಿವರ ಪತ್ರ ಅಂತೇಳಿ ಕರೆಯಲಾಗಿದೆ. ರಾಜ್ಯ ವಿಧಾನಸಭೆಯ ಗರಿಷ್ಠ ಸಂಖ್ಯೆಯನ್ನ ಮೀರುವಂತಿಲ್ಲ. ಹಾಗಾದ್ರೆ ಆ ಸದಸ್ಯರ ಸಂಖ್ಯೆ ಪ್ರಮಾಣ ಎಷ್ಟು? ರಾಜ್ಯಸಭೆಯ ಗರಿಷ್ಠ ಸಂಖ್ಯೆಯನ್ನ ಮೀರುವಂತಿಲ್ಲ. ಹಾಗಾದ್ರೆ ಆ ಸದಸ್ಯರ ಸಂಖ್ಯೆ ಪ್ರಮಾಣ ಎಷ್ಟು? ವೆರಿ ಇಂಪಾರ್ಟೆಂಟ್ ಕ್ವಶನ್. ರಾಜ್ಯ ವಿಧಾನಸಭೆಯ ಗರಿಷ್ಠ ಸಂಖ್ಯೆಯನ್ನು ಮೀರುವಂತಿಲ್ಲ. ಶಬಾಷ್. ಸರಿಯಾದಂತ ಉತ್ತರ 500 ಜನ ನೋಡಿ. ರಾಜ್ಯ ವಿಧಾನಸಭೆ ಅಂತಿದೆ ನೋಡಿ ಇಲ್ಲಿ. ರಾಜ್ಯ ವಿಧಾನಸಭೆ ಮೀನ್ಸ್ MLAಗಳು. ರಾಜ್ಯ ವಿಧಾನಸಭೆಯ ಗರಿಷ್ಠ ಸಂಖ್ಯೆ ಮೀರುವಂತಿಲ್ಲ. ಎಷ್ಟುನೂರು? 500 ಜನರನ್ನ ಮೀರುವಂಗಿಲ್ಲ. ಕನಿಷ್ಠ 40, ಗರಿಷ್ಠ 500 ಅಲ್ಲ, ಗರಿಷ್ಠ 500, ಕನಿಷ್ಠ 40. ಆದ್ರೆ ಇದಕ್ಕೆ ಹೊರತಾಗಿ ಸಿಕ್ಕಿಂ ರಾಜ್ಯ ಕಡಿಮೆ ಇದೆ. ಪ್ರಸ್ತುತ ಭಾರತ ಚುನಾವಣಾ ಆಯೋಗದ ಆಯುಕ್ತರು ಯಾರು? ಪ್ರಸ್ತುತ ಭಾರತ ಚುನಾವಣಾ ಆಯೋಗದ ಆಯುಕ್ತರು ಯಾರು? ಸುನಿಲ್ ಅರೋರಾ ನೋಡಿ. ಚುನಾವಣಾ ಆಯುಕ್ತರ ನೇಮಕ ಮಾಡೋರು ಯಾರಂದ್ರ ರಾಷ್ಟ್ರಪತಿಗಳು. ಭಾರತದಲ್ಲಿ ನ್ಯಾಯಾಂಗವನ್ನ ಕಾರ್ಯದಿಂದ ಬೇರ್ಪಡಿಸುವಂತೆ ಉಲ್ಲೇಖಿಸಲಾಗಿದೆ. ಎಲ್ಲಿ ಉಲ್ಲೇಖಿಸಲಾಗಿದೆ? ಸಂವಿಧಾನದ ಪ್ರಸ್ತಾವನೆಯಲ್ಲಿ, ಮೂಲಭೂತ ಹಕ್ಕುಗಳಲ್ಲಿ, 7ನೇ ಅನುಸೂಚಿಯಲ್ಲಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ. ಎಕ್ಸಲೆಂಟ್.
ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ರೈಟ್ ಆನ್ಸರ್. ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ನ್ಯಾಯಾಂಗವನ್ನ ಕಾರ್ಯಾಂಗದಿಂದ ಬೇರ್ಪಡಿಸಬೇಕು. ಸಂವಿಧಾನದ ಯಾವ ವಿಧಿ ಹೇಳ್ತದೆ ನ್ಯಾಯಾಂಗದಿಂದ ಕಾರ್ಯಾಂಗವನ್ನು ಬೇರ್ಪಡಿಸಬೇಕು ಅಂತ? ಸಂವಿಧಾನದ 50ನೇ ವಿಧಿ ನೋಡಿ. ಭಾರತ ಸಂವಿಧಾನದ 51ನೇ ವಿಧಿ ಅಂತಾರಾಷ್ಟ್ರೀಯ ಒಪ್ಪಂದ ಶಾಂತಿ ಭದ್ರತೆಗಳನ್ನ ನಾವು ಪಾಲಿಸಬೇಕು. 51